ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಎಲ್ಲ ಸಮಸ್ತ ನಾಡಿನ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡಲ್ಲಿ ಇರುವಂಥ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವ ಥರಪ್ಪ ಅಂತಂದರೆ, ಯಾವ ಥರ ಗುಡ್ ನ್ಯೂಸ್ ಅಂದರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನಾನೀಗ ವಿಡಿಯೋದಲ್ಲಿ ಎಲ್ಲದೂ 360 ಡಿಗ್ರಿ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಯಶ್ ಅವರು ರೀಸೆಂಟಾಗಿ ಮಾಡಿದಂಥ ಮೂವಿ ಯಾವುದು, ಆ ಮೂವಿಯಲ್ಲಿ ಯಾವ ಕ್ಯಾರೆಕ್ಟರ್ಸ್ಗಳಿವೆ, ಯಾವ ಕ್ಯಾರೆಕ್ಟರ್ಗಳಿಗೆ ಯಾರೆಲ್ಲ ನಟಿಸಿದ್ದಾರೆ, ರಾಮನ ಪಾತ್ರ, ರಾವಣ ಪಾತ್ರ, ಸೀತೆ ಪಾತ್ರ, ಹನುಮಾನ್ ಪಾತ್ರ, ಲಕ್ಷ್ಮಣ್ ಪಾತ್ರ, ಡೈರೆಕ್ಟರ್ ಯಾರು, ನಿರ್ದೇಶಕರು ಯಾರು, ಪ್ರೊಡ್ಯೂಸ್ ಯಾರು ಮಾಡಿದ್ದಾರೆ, ಯಶ್ ಅವರು ಆ ಮೂವಿ ಮೇಲೆ ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಈ ಥರ ಎಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿಸಿಕೊಡುತ್ತೇವೆ. ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿವೆ ನಾನು ಹೇಳ್ತಿದ್ದೀನಿ. ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ, ಟೈಮ್ ವೇಸ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಿಮ್ಗೆಲ್ಲರಿಗೂ ಅಚ್ಚರ ಸಂಗತಿ ಏನಂದರೆ, ಯಶ್ ಅವರು ಮೊದಲ ಬಾರಿಗೆ ಇದಕ್ಕೆ 50% ಅಮೌಂಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಈ ಚಿತ್ರದ ಮೇಲೆ ಅವರು ಇಷ್ಟರ ಮೇಲೆ ನೀವು ತಿಳ್ಕೊಳ್ಳಿ, ಆ ಚಿತ್ರದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ವಿಶ್ವಾಸ ಇದೆ ಅಂತ. ಈ ಮೂವಿ ಮೇಲೆ ಸ್ನೇಹಿತರೆ ಅವರು 50% ಹಣವನ್ನು ಹೂಡಿಕೆ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟರ ಮೇಲೆ ತಿಳ್ಕೊಬೇಕು ಆ ಮೂವಿ ಯಾವ ರೇಂಜಿಗೆ ಇರುತ್ತೆ ಅಂತೇಳಿ. ಇವಾಗ ಆ ಮೂವಿಯಲ್ಲಿ ಬರುವ ಪಾತ್ರಗಳು ಯಾವುವು, ಯಾವ ಪಾತ್ರಕ್ಕೆ ಯಾವ ನಟ ನಟಿಯರು ನಟಿಸಿದ್ದಾರೆ ಎಂದು ತೋರಿಸ್ತೀವಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಡೈರೆಕ್ಟರ್ ಈ ರಾಮಾಯಣ ಮೂವಿ ಡೈರೆಕ್ಟರ್ ಯಾರಪ್ಪ ಅಂದರೆ ನಿತೇಶ್ ತಿವಾರಿ. ಮ್ಯೂಸಿಕ್ ಯಾರಪ್ಪ ಅಂದರೆ AR ರೆಹಮಾನ್. ರಾಮ ಕ್ಯಾರೆಕ್ಟರ್, ರಾಮ ಪಾತ್ರಕ್ಕೆ ಯಾರಪ್ಪ ಅಂದರೆ ರಣಬೀರ್ ಕಪೂರ್. ಸೀತೆ ಪಾತ್ರಕ್ಕೆ ಯಾರಪ್ಪ ಅಂದರೆ ಸಾಯಿ ಪಲ್ಲವಿ. ಹನುಮಾನ್ ಪಾತ್ರಕ್ಕೆ ಯಾರಪ್ಪ ಅಂದರೆ ಸನ್ನಿ ದಿಯಾಲ್. ಲಕ್ಷ್ಮಣ್ ಪಾತ್ರಕ್ಕೆ ಯಾರಪ್ಪ ಅಂದರೆ ರವಿ ದುಬೆ. ರಾವಣ ಪಾತ್ರಕ್ಕೆ ಯಾರಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ, ಯಶ್ ಅವರು ಯಾವತ್ತೂ ಅಭಿಮಾನಿಗಳಿಗೆ ನೋವು ಎಂದೂ ಮಾಡಿಲ್ಲ ಸ್ನೇಹಿತರೆ. ಅಭಿಮಾನಿಗಳಿಗೆ ಇಷ್ಟ ಆಗುವಂತ ಕೆಲಸ ಇದನ್ನ ಅವರು ಮಾಡಿದ್ದಾರೆ, ಇನ್ನು ಮುಂದೆ ಕೂಡ ಮಾಡುತ್ತಾರೆ ಸ್ನೇಹಿತರೆ. ಅವಾಗಲೇ ಒಂದು ಇಂಡಸ್ಟ್ರಿಗೆ ಬಂದಾಗಲೇ ಒಂದು ಮಾತು ಹೇಳಿದ್ರು ಸ್ನೇಹಿತರೆ ಅವರು, ನನ್ನ ಅಭಿಮಾನಿಗಳು ತಲೆ ತಗ್ಗಿಸುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳಿದ್ರು ಸ್ನೇಹಿತರೆ. ಸಂದರ್ಶನಗಳಲ್ಲಿ, ಆಡಿಯೋ ಫಂಕ್ಷನ್ ಅಲ್ಲಿ, ಎಲ್ಲೇ ಆಗ್ಲಿ ಅವರು ಈ ಪದವನ್ನು ಬಹಳ ಬಳಸಿದ್ದಾರೆ ಸ್ನೇಹಿತರೆ. ಅದೇ ತರ ಇವಾಗ ನಡೆದುಕೊಂಡಿದ್ದಾರೆ. ನೀವು ಊಹೆನೂ ಕೂಡ ಮಾಡಿದ್ದಿಲ್ಲ ಸ್ನೇಹಿತರೆ. ಈ ಯಶ್ ಅಭಿಮಾನಿಗಳಿಗೆ ಒಂದು ಸಿಹಿ ಹಬ್ಬನೇ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರು ಊಹೆನೂ ಕೂಡ ಮಾಡದೇ ಇರೋ ತರ ಒಂದು ಕ್ಯಾರೆಕ್ಟರ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ್ದಪ್ಪ ಕ್ಯಾರೆಕ್ಟರ್ ಅಂದ್ರೆ, ಎಲ್ಲ ಅಭಿಮಾನಿಗಳು ಶಾಕ್ ಆಗುವಂತೆ ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿ ರಾವಣ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಆ ಮೂವಿಗೆ ಇವರೇ ಮೇನ್ ದೊಡ್ಡ ವಿಲನ್ ಆಗಿ ಕಾಣಿಸುತ್ತಿದ್ದಾರೆ ಅಂತೆ. ಯಶ್ ಅಭಿಮಾನಿಗಳಂತೂ ತುಂಬಾ ಖುಷಿಯಾಗಿದ್ದಾರೆ ಸ್ನೇಹಿತರೆ. KGF 2 ಆದ್ಮೇಲೆ ಈ ತರ ಒಂದು ನಾವು KGF 3 ಬರುತ್ತೆ, ಟಾಕ್ಸಿಕ್ ಟೀಸರ್ ಬಿಡುಗಡೆ ಆಗಿತ್ತು ಸ್ನೇಹಿತರೆ. ಅದಕ್ಕೂ ಕೂಡ ಯಶ್ ಅಭಿಮಾನಿಗಳು ಖುಷಿಯಾಗಿದ್ರು. ಇವಾಗ ರಾವಣ ಪಾತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬರುತ್ತಿದ್ದಾರೆ ಅಂದ್ರೆ ಯಾರಿಗೂ ಕೂಡ ಊಹೆ ಕೂಡ ಮಾಡಿದ್ದಿಲ್ಲ ಸ್ನೇಹಿತರೆ. ಅಂತ ಕ್ಯಾರೆಕ್ಟರ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಸ್ನೇಹಿತರೆ, ಅಂತ ಕ್ಯಾರೆಕ್ಟರ್ಗೆ ನಟಿಸಿದ್ದಾರೆ. ಇದರ ಬಗ್ಗೆ ನಾನು ಎಷ್ಟು ಹೇಳ್ತೀನಿ ಅನ್ನೋಕ್ಕಿಂತ ನಿಮಗೆ ಈ ಮೂವಿ ಬಗ್ಗೆ, ಈ ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ, ಮರಿಬೇಡಿ. ಸೊ ಫ್ರೆಂಡ್ಸ್, ಮತ್ತೆ ಇದೇ ತರ ಯಶ್ ಅಭಿಮಾನಿಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಯಶ್ ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಲೇಬೇಕು ಸ್ನೇಹಿತರೆ. ಇದೇ ಖುಷಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ರಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.